ಗೈಸ್, ಈ ಮೆಸೇಜ್ಗೆ ಒಂದು ಸೊಲ್ಯೂಷನ್ ಕೊಡೋಣ ಬನ್ನಿ. ಐ ವಾಂಟ್ ಟು ಬಿಲ್ಡ್ ಸ್ಮಾಲ್ ಪ್ರಾಜೆಕ್ಟ್, ಹೌ ಐ ಕ್ಯಾನ್ ಸ್ಟಾರ್ಟ್ ಇಟ್, ಕ್ಯಾನ್ ಯು ಸಜೆಸ್ಟ್ ದಟ್ ಒನ್ ಗಿವ್ ಕಂಪ್ಲೀಟ್ ರೋಡ್ ಮ್ಯಾಪ್ ಫಾರ್ ದಟ್. ನಿಮ್ಗೆಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಆಯ್ತಾ. ಎಷ್ಟೋ ಜನ ಏನು ಅನ್ಕೊಂಡಿದ್ದಾರೆ ಅಂತ ಅಂದರೆ, ಪ್ರಾಜೆಕ್ಟ್ನ ಬಿಲ್ಡ್ ಮಾಡೋದು ಅಂತ ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಸ್ಕಿಲ್ನ ಕಲಿಬೇಕಂತ ಅನ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇದೊಂದು ದೊಡ್ಡ ಮಿಸ್ಟೇಕ್ ಆಯ್ತಾ. ನೀವು ಕಾಲೇಜೆಲ್ಲರೂ ಆಗಿರ್ಬೋದು ಅಥವಾ ಹೊರಗಡೆ ಎಲ್ಲರೂ ಆಗಿರ್ಬೋದು, ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ಬೇಕಂತ ಯಾರ್ದಾರು ಬಾಯಿಂದ ಕೇಳಿಸ್ಕೊಂಡ್ರಿ ಅಂತ ಅಂದರೆ ನೀವೇನು ಅನ್ಕೋತೀರಾ, ಓ ಇದಕ್ಕೆ ಏನಾದ್ರು ನಾನೊಂದು ಸ್ಕಿಲ್ನ ಕಲಿಬೇಕು, ಏನೇನಾದ್ರು ದೊಡ್ಡದಾಗಿ ಕೋಡು ಅದು ಇದು ಏನೇನೋ ಕಲಿಬೇಕಂತೆಲ್ಲ ಅನ್ಕೊಂಡಿರ್ತಲ್ಲ. ಆ್ಯಕ್ಚುಲಿ ಅದೆಲ್ಲ ಏನಿಲ್ಲ ಆಯ್ತಾ. ಆ್ಯಕ್ಚುಲಿ ಇದೆಲ್ಲ ಒಂದು ದೊಡ್ಡ ಮಿಸ್ಟೇಕ್ ಆಯ್ತಾ. ಫಾರ್ ಎಕ್ಸಾಂಪಲ್, ಪ್ರಾಜೆಕ್ಟ್ ಬಿಲ್ಡ್ ಮಾಡೋದಂತಂದ್ರೆ ಏನಂತ ಅಂದ್ರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದು. ಈಗ ಫಾರ್ ಎಕ್ಸಾಂಪಲ್ ಏನು ಮಾಡಿ, ಚಾಟ್ ಜಿಪಿಟಿನ ಕನ್ಸಿಡರ್ ಮಾಡಿ ಆಯ್ತಾ. ನೀವೆಲ್ಲ ಏನು ಮಾಡ್ತೀರಾ, ಈಗ ನಿಮ್ಮ ಕಾಲೇಜಲ್ಲಾರು ಆಗಿರ್ಬೋದು, ಎಲ್ಲರೂ ಹೊರಗಡೆ ಆಗಿರ್ಬೋದು, ಏನು ಮಾಡ್ತಾರೆ, ಯಾರು ಒಬ್ರು ನಿಮಗೆ ಪ್ರಾಬ್ಲಮ್ನ ಕೊಡ್ತಾರೆ. ನೀವು ಅದಕ್ಕೆ ಸೊಲ್ಯೂಷನ್ ಬೇಕು ಅಂತಂದ್ರೆ ಏನು ಮಾಡ್ತೀರಾ, ಕಾಪಿ ಮಾಡ್ಬಿಟ್ಟು ಚಾಟ್ ಜಿಪಿಟಿಗೆ ಹಾಕ್ತೀರಾ. ಚಾಟ್ ಜಿಪಿಟಿ ಏನು ಮಾಡುತ್ತೆ, ಅದಕ್ಕೊಂದು ಸೊಲ್ಯೂಷನ್ ಕೊಡುತ್ತೆ. ಇಲ್ಲಿ ಚಾಟ್ ಜಿಪಿಟಿ ಏನಾಯ್ತು, ಪರ್ಟಿಕ್ಯುಲರ್ ಆಗಿ ಒಂದು ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ಗೆ ನೀವೇನು ಮಾಡಿದ್ರಿ ಅಂತ ಅಂದ್ರೆ ಆ ಪ್ರಾಬ್ಲಮ್ನ ಕೇಳಿದ್ರಿ, ಆ ಪ್ರಾಬ್ಲಮ್ಗೆ ಇನ್ ರಿಟರ್ನ್ ಸೊಲ್ಯೂಷನ್ ಕೊಡ್ತು. ಸೊ ಅದೇ ಥರ ನೀವೇನು ಮಾಡ್ಬೇಕಂತ ಅಂದ್ರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆಗಿ ವೆಬ್ಸೈಟ್ ಆಗಿರ್ಬೋದು ಅಥವಾ ಆ್ಯಪ್ ಆಗಿರ್ಬೋದು, ಯಾವ ಥರ ಬಿಲ್ಡ್ ಮಾಡ್ಬೇಕಂತ ಅಂದ್ರೆ ಯಾವ್ದಾದ್ರು ಒಂದು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋ ಥರ ಆಗಿರಬೇಕು. ಸೊ ಇಂಥ ಟೈಮಲ್ಲಿ ಏನು ಸ್ಕಿಲ್ನ ಕಲಿಬೇಕಂತ ಏನಾದ್ರು ಬಂದ್ರಿ ಅಂತ ಅಂದರೆ, ಒಂದು ಆ್ಯಪ್ ಡೆವಲಪ್ಮೆಂಟ್ ಇಲ್ಲ ವೆಬ್ ಡೆವಲಪ್ಮೆಂಟ್. ಯಾಕಂದ್ರೆ ಈಗ ನೀವೇನಾದ್ರು ಪ್ರಾಬ್ಲಮ್ ಬಂತು ಅಂತ ಅಂದರೆ ಚಾಟ್ ಜಿಪಿಟಿನ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ಬಿಟ್ಟು ಪ್ರಾಬ್ಲಮ್ ಹಾಕ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ನ ತೆಗಿತೀರಾ ತಾನೇ. ಇಲ್ಲ ಅಂತಂದ್ರೆ ಏನು ಮಾಡ್ತೀರಾ, ಆ್ಯಪ್ ಇನ್ಸ್ಟಾಲ್ ಮಾಡಿರ್ತೀರಾ ಫೋನಲ್ಲಿ, ಅದಕ್ಕೆ ಹೋಗ್ಬಿಟ್ಟು ಪ್ರಾಬ್ಲಮ್ನ ಪೇಸ್ಟ್ ಮಾಡಿಬಿಟ್ಟು ಅದರಿಂದ ಇನ್ ರಿಟರ್ನ್ ಏನು ಮಾಡ್ತೀರಾ, ಸೊಲ್ಯೂಷನ್ನ ತಗೋತೀರಾ. ಸೊ ಇದೇ ಥರ ನೀವೇನಾದರೂ ಪರ್ಟಿಕ್ಯುಲರ್ ಆಗಿ ಏನಾದರೂ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಬೇಕಂತ ಇದ್ದರೆ ಅದಕ್ಕೆ ರಿಲವೆಂಟ್ ಅಂತಾನೆ ವೆಬ್ ಡೆವಲಪ್ಮೆಂಟ್ ಅಂತ ಇರುತ್ತೆ, ಆ್ಯಪ್ ಡೆವಲಪ್ಮೆಂಟ್ ಅಂತ ಇರುತ್ತೆ, ಇಲ್ಲ ಅಂದರೆ ಏನ ಯೂಸ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು. ಈ ಥರ ಪರ್ಟಿಕ್ಯುಲರ್ ಆಗಿರೋ ಸ್ಕಿಲ್ಸ್ಗಳನ್ನ ಇರುತ್ತೆ, ಅದನ್ನು ಕಲೀರಿ. ಪ್ರಾಜೆಕ್ಟ್ಗೆ ಅಂತಲೇ ಪರ್ಟಿಕ್ಯುಲರ್ ಆಗಿ ಯಾವುದೇ ಸ್ಕಿಲ್ ಇರಲ್ಲ ಆಯ್ತು, ಅದರಿಂದ ಎಲ್ಲ ಹೋಗೋದಕ್ಕೆ ಹೋಗ್ಬೇಡಿ. ಸೊ ಇದೇ ಥರ ನಿಮಗೂ ಏನಾದ್ರು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಅಂತ ಅಂದರೆ ನನ್ನ ಅಕೌಂಟ್ನ ಫಾಲೋ ಮಾಡ್ತೀರಿ, ನನಗೆ ಮೆಸೇಜ್ ಮಾಡಿ ಸೊಲ್ಯೂಷನ್ನ ಪ್ರೊವೈಡ್ ಮಾಡ್ತೀನಿ.